ಅಡ್ವಾನ್ಸ್ ಫೀ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಮನೇಲಿ ಜಾಗನೇ ಬಾಡಿಗೆ ಮಾಡಿ ಸರಿಯಾಗಿ ಬಸ್ ಸ್ಟ್ಯಾಂಡ್ ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಏನು ಅಂದ್ರೆ ಬಸ್ ಸ್ಟ್ಯಾಂಡ್ ಆಗುವ ಜಾಗ ನಿಲ್ಲಾಗಿದೆ ಸರ್. ಅವಾಗಲೇ ಆಗಿದೆ ಬಟ್ ಹ್ಯಾಂಡ್ ಓವರ್ ಮಾಡದೇ ಇದ್ದಿದ್ದಕ್ಕೆ ಅದು ಪ್ರೋಸೆಸ್ ಆಗಿಲ್ಲ. ಒಂದು ಎರಡನೇ ಬಂದು ಇವಾಗ ಇನ್ನೂ ಬಾಡಿ ಅವ್ರು ಹೇಳಿದ್ರು ಅಂತಂದ್ರೆ ಗ್ರ್ಯಾಂಟ್ ಬಂದಿದೆ ಸರ್. ಈಗ ಅಂತ ನಮಗೆ ಈಗ ಹೊಟ್ಟೋಗುತ್ತೆ ಅಂತ ಬಾಯಿ ಮಾತಲ್ಲಿ ಹೇಳ್ತಾರಲ್ಲ ಹೂ ಅನ್ಬೇಕಷ್ಟೇ ಸುಮ್ಮನೆ ಸರ್. ಹೊರಟೋಗುತ್ತೆ ಅಂತ ಇವಾಗ ಹೇಳೋದು ಹೇಗೆ ಗೊತ್ತಾ ಸರ್, ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಆಗುವಷ್ಟು ಜಾಗ ಅಲ್ಲಿ ಇಲ್ವಂತೆ ಸರ್. ಇವಾಗ ನೀವೇನೋ ಸ್ಕೆಚ್ ಮಾಡಿ ಡೆಕೋರೇಷನ್ ಮಾಡಿಬಿಡ್ತೀರ, ನೆಕ್ಸ್ಟ್ ಅಲ್ಲಿ ಸ್ಕೆಚ್ ಮಾಡಿ ಅಲ್ಲಿ ಪ್ಲೇಸು ಅಷ್ಟು ಆಗಲ್ಲ ಅಂದಾಗ ಟ್ಯಾಕ್ಸ್ ಲಾಸ್ ಆಗುತ್ತೆ. ನಾವಿವಾಗ ಒಂದು ವಾರ ಟೈಮ್ ಕೇಳ್ತೀವಿ, ಪಂಚಾಯತಿ ಲಾಸ್ ಆಗ್ಬೋದು ಅಂದರೆ ನಾವು ಅದನ್ನ ನಂಬ್ಕೊಂಡಿದ್ದೀವಿ. ಪಂಚಾಯತಿಯಲ್ಲಿ ನಾವು ಒಂದು ಭಾಗಸ್ಬೇಕು, ಯಾಕಂದರೆ ಇಷ್ಟು ವರ್ಷದಿಂದ ನಾವು ದುಡ್ಕೊಂಡು ನಾವು ಇದು ಮಾಡ್ಕೊಂಡಿದ್ದೀವಿ. ನಾವೇನು ಗ್ರಾಮಸ್ಥರಲ್ಲ, ಎಲ್ಲೋಯಿಂದ ಬಂದಿದ್ರೆ ನಾವು ಸಂಬಂಧ ಇಲ್ಲ ಅನ್ಬೋದು ಸರ್. ನಿಮ್ಮದು ಪಂಚಾಯತಿ ಹೆಡ್ ಕ್ವಾರ್ಟರ್ ನೀವು ಇರ್ಬೋದು ಅಧ್ಯಕ್ಷ ಅಂತ, ಆದರೆ ನಾವು ನಿಮ್ಮ ಮಕ್ಕಳೇ. ನಮ್ಮನ್ನು ಸ್ವಲ್ಪ ಉದ್ದೇಶ ನೋಡ್ಕೊಂಡು ಒಂದು ವಾರ ಟೈಮ್ ಕೊಟ್ಟು ನಮಗೂ ಅನುಕೂಲ ಆಗುತ್ತೆ ಸರ್. ಕೋರ್ಟ್ ಪಂಚಾಯತಿನಲ್ಲಿ ನೀವು ಅಂಗಡಿಗಳು ಕೊಡ್ತೀವಿ ಅಂತ ಮಾಡಿಕೊಂಡು ಅದನ್ನ ರೆಸಲ್ಯೂಷನ್ ಆ ಥರ ಇದ್ರೆ ನಮಗೆ ಇದಿರುತ್ತೆ ಏನು ಅದನ್ನ ಕ್ಲೋಸ್ ಮಾಡೋವಂಥದ್ದು ಯಾರಾದರೂ ಇದನ್ನ ಪ್ರಶ್ನೆ ಮಾಡಿದ್ರೆ ಇವ್ರು ಏನು ರೆಸಲ್ಯೂಷನ್ ಮಾಡಿದಾರಲ್ಲ, ಯಾರು ಬಾಧಿದ್ರು ಪ್ರಶ್ನೆ ಮಾಡಿದ್ರೆ ಅದು ಕ್ಯಾನ್ಸಲ್ ಮಾಡ್ಬೋದು. ಆದರೆ ಅಂಗಡಿಗಳು ಕಟ್ಕೊಡ್ತೀವಿ ನಿಮಗೆ ಆ ಥರದ್ದೆಲ್ಲ ಮಾಡಕ್ಕೆ ನಿಮಗೆ ಪುನರ್ವಸತಿ ಕಲಿಸ್ಕೊಡೋದಕ್ಕೆ ನೀವು ನಿಮ್ಮ ಮನೆ ಇದ್ದು ಬಾಧಿತರಲ್ಲ, ನೀವು ಇವಾಗ ನಿರ್ಧಾರ ಮಾಡಿದ್ದೀರಲ್ಲ ಸರ್, ಪುನರ್ವಸತಿ ಕೊಡ್ತೀವಿ ಅಂತ ಬಾಡಿಗೆ ನಿರ್ಧಾರ ಮಾಡಿದೆ ಅಂದರೆ ನಿಮಗೆ ಟೈಮ್ ಲೈನ್ ಕೊಟ್ಟು ಇಲ್ಲಿ ಮಾಡಿದ ಮೇಲೆ ಬಿಡಿ ಅಂತರದಕ್ಕೆ ಯಾಕೆ ಹೋಗ್ತೀರ ನೀವು? ಇಷ್ಟು ದಿನ ಈಗ ಎಷ್ಟೋ ವರ್ಷ ಆಯ್ತು, 10-12 ವರ್ಷ ಆಯ್ತು. 12 ವರ್ಷಗಳ ಕಾಲ ಬೇಕಾ ನೀವೆಲ್ಲರೂ ಅಂಗಡಿ ಕೊಟ್ಟು ಮತ್ತೆ ನನಗೆ ಬಿಡ್ರಿ ರಿಕ್ವೆಸ್ಟ್ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನನಗೆ ಬಿಡಿ ರಿಕ್ವೆಸ್ಟ್ ಅಂದ್ರೆ ನಮಗೆ ಬಿಡಬೇಕು. ಕೆಲಸ ಮಾಡೋದ್ರ ಇದಕ್ಕೆ ಇವ್ರಿಗೆ ಒಂದು ತಿಂಗಳು ಮುಂಚೆನೆ ಮಾತಾಡಿ ಬೇರೆ ಎಲ್ಲ ಕರೆಕ್ಟ್ ಮಾತಾಡಿದ್ದು ಹೇಳಪ್ಪ ಆಮೇಲೆ